2022ರಲ್ಲಿ ಭಾರತ ಸುಮಾರು 400 ಕೋಟಿ ಮೌಲ್ಯದ ಹಸುಗೊಬ್ಬರವನ್ನು ರಫ್ತು ಮಾಡಿದೆ. ಇದಕ್ಕೆ ಕಾರಣ ಭಾರತದ ಹಸುಗೊಬ್ಬರ ಉತ್ತಮ ನೈಸರ್ಗಿಕ ಗೊಬ್ಬರ. ಇದು ಭಾರತದ ತಳಿಗಳಾದ ಗಿರ್, ಸಹಿವಾಲ್, ರೆಡ್ ಸಿಂಧಿ ಇಂತಹ ದೇಸಿ ತಳಿಯ ಹಸುಗಳಿಂದ ಬರುತ್ತದೆ. ಯಾಕಂದರೆ ಭಾರತದ ಹಸುಗಳು ಹೆಚ್ಚಾಗಿ ಗ್ರಾಸ್ ಫೆಡ್ ಅಂದರೆ ಹುಲ್ಲನ್ನು ಸೇವಿಸುತ್ತದೆ. ಬೇರೆ ದೇಶದ ತಳಿಗಳು ಗ್ರೇನ್ ಫೆಡ್ ಅಂದರೆ ಧಾನ್ಯ ಆಧಾರಿತವಾಗಿದೆ. ಇದರ ಕಾರಣದಿಂದ ಈ ಹಸುಗೊಬ್ಬರ ಅತಿ ಹೆಚ್ಚು ಮೈಕ್ರೋಬಿಯಲ್ ಆಕ್ಟಿವಿಟಿ ಅಂದರೆ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಹೆಚ್ಚಾಗಿ ಕಾಣಿಸುತ್ತೆ. ಇದು ಆರ್ಗ್ಯಾನಿಕ್ ಮತ್ತು ರೀಜನರೇಟಿವ್ ಫಾರ್ಮಿಂಗ್ಗೆ ಉತ್ತಮವಾಗಿದೆ. ಭಾರತದ ಹಸುಗೊಬ್ಬರ ಜಾಗತಿಕ ಮಾರುಕಟ್ಟೆಯಲ್ಲೇ ಹೈ ವ್ಯಾಲ್ಯೂ ಮತ್ತು ವಿಶಿಷ್ಟ ಪ್ರಾಡಕ್ಟ್ ಆಗಿದೆ. ಈ ಭಾರತದ ಪ್ರಾಡಕ್ಟ್ನ ಅತಿ ಹೆಚ್ಚು ಖರೀದಿಸುವಂಥ ದೇಶಗಳಲ್ಲಿ ಒಂದು ಅಮೆರಿಕ. 2022ರಲ್ಲಿ ಕುವೈತ್ ಸುಮಾರು 192 ಮೆಟ್ರಿಕ್ ಟನ್ಸ್ ಹಸುಗೊಬ್ಬರ ಖರೀದಿಸಿ ತನ್ನ ಹೈ ಕ್ವಾಲಿಟಿ ಡೇಟ್ಸ್ ಬೆಳೆಗೆ ಬಳಸಿದೆ. ಮಾಲ್ಡೀವ್ಸ್ ಮತ್ತು ಸಿಂಗಾಪುರ್ ಕೂಡ ಈಗ ಭಾರತದ ಹಸುಗೊಬ್ಬರವನ್ನು ಬಳಸುತ್ತಾ ಸಿಂಥೆಟಿಕ್ ಫರ್ಟಿಲೈಸರ್ಸ್ನ ಕಡಿಮೆ ಮಾಡ್ತಿದೆ. ಜೀವಾ ವಾಟರ್ ಡಿವೈಸ್ ಈ ಮೈಕ್ರೋಬಿಯಲ್ ಆಕ್ಟಿವಿಟಿ ಹೆಚ್ಚಾಗಲು ತುಂಬ ಉಪಕಾರಿಯಾಗಿದೆ. ಆರೋಗ್ಯಕರ ಹಸುವಿನಿಂದ ಫಲವತ್ತಾದ ಹಸುಗೊಬ್ಬರ, ಅದರಿಂದ ಒಳ್ಳೆ ಬೆಳೆ, ಆ ಬೆಳೆಯಿಂದ ಇನ್ನಷ್ಟು ಆರೋಗ್ಯಕರ ಹಸು. ಇದಕ್ಕೆ ಸಹಾಯ ಮಾಡುವುದು ನಮ್ಮ ஜீவா வாட்டர் டிவைஸ். அதுக்கு உதாரணம் ಅಂದರೆ மாட்டுக்கு போடுற தீவனம், அதாவது பச்சை தீவனம், கிரீன் ஃபாடர் பூரா க்ரோத் இன்க்ரீஸ் ஆகிடுக்கு. முதல்ல வளர்ந்ததோட இப்போ இன்னும் ஃபாஸ்டராக வளருது, இன்னும் பெருசாக வளருது. ஸோ இது ஒரு மேஜர் சேஞ்ச் ஜீவா வாட்டர் டிவைஸ் மூலியமாக வந்திருக்கு. அண்ட் செகண்ட்லி நான் மாட்டுக்கு இந்த ஜீவா வாட்டர் டிவைஸ் மூலியமாக வர தண்ணியை தான் ஃபீட் பண்ணிகிட்ருக்கேன். ஸோ இது ஃபீட் பண்ண ஆரம்பித்ததுக்கப்புறம் கவோட ஹெல்த் வைஸ், அதோட ಸ್ಕಿನ್ ವೈಸ್ ಎಲ್ಲಾಮೇ ಇನ್ನೂ ಬೆಟರ್ ಆಯಿಡುಕ್ಕೆ. ಮಿಲ್ಕಿಂಗ್ ಕೂಡ ಇನ್ಕ್ರೀಸ್ ಆಯಿಡುಕ್ಕೆ. ನಿಮಗೂ ಕೂಡ ನಮ್ಮ ಜೀವಾ ವಾಟರ್ ಡಿವೈಸ್ ಖರೀದಿಸಲು ಆಸಕ್ತಿ ಇದ್ದಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡಿ ಮತ್ತು ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ.